ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿಸ್ಬೇಕಾ? ಯಾಕೆ ಮಾಡಿಸ್ಬೇಕು? ಮಧ್ಯಾಹ್ನ ನಿದ್ದೆ ಮಾಡಿಸೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತಾ? ನಿದ್ದೆ ಮಾಡಿಸಿದ್ರೆ ಏನಾಗುತ್ತೆ? ನಿದ್ದೆ ಮಾಡಿಸಿಲ್ಲ ಅಂತಂದ್ರೆ ಏನಾಗುತ್ತೆ? ಆ್ಯಂಡ್ ಮಕ್ಕಳು ನಿದ್ದೆ ಮಧ್ಯಾಹ್ನದ ಹೊತ್ತು ಮಾಡಿಲ್ಲ ಅಂತಂದ್ರೆ ಏನೆಲ್ಲ ತೊಂದರೆ ಆಗುತ್ತೆ? ಆ್ಯಂಡ್ ಈ ಮಧ್ಯಾಹ್ನ ನಿದ್ದೆ ಮಾಡ್ತಾರಲ್ಲ ಮಕ್ಕಳು, ಆ ಒಂದು ಮಧ್ಯಾಹ್ನ ಅಕಸ್ಮಾತ್ ಏನಾದ್ರೂ ಮಕ್ಕಳು ಮಧ್ಯಾಹ್ನ ನಿದ್ದೆ ಮಿಸ್‌ನ ಮಾಡಿದ್ರೆ ಏನಾಗತ್ತೆ? ನೈಟ್ ಟೈಮ್ ಮಕ್ಕಳು ಯಾವಾಗ ಮಲ್ಕೊಳ್ಬೇಕಾಗತ್ತೆ? ಆ್ಯಂಡ್ ಮಕ್ಕಳು ಇವಾಗ ನೈಟ್ ಟೈಮ್ 9 ಗಂಟೆಗೆ ನಿದ್ದೆ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರು ಲಾಸ್ಟ್ ನ್ಯಾಪ್ ಎಷ್ಟೊತ್ತಿಗೆ ಹಾಕಿರ್ಬೇಕು? ಎಷ್ಟೊತ್ತು ಆಗಿರ್ಬೇಕು? ಮಕ್ಕಳು ಎಷ್ಟೊತ್ತು ನಿದ್ದೆ ಮಾಡ್ಬೇಕು? ಆ್ಯಂಡ್ ಆಲ್ಸೋ ಮಕ್ಕಳನ್ನ ಬೆಡ್ ಟೈಮಿಗೆ ಕಳ್ಸೋದಕ್ಕಿಂತ ಮುಂಚೆ ಒಂದು 5 ತಪ್ಪುಗಳಿದೆ. ಅದನ್ನ ನಾವು ಮಾಡ್ಲೇಬಾರ್ದು. ಅದನ್ನ ಮಾಡಿದ್ರೆ ಮಕ್ಕಳ ಡೆವಲಪ್‌ಮೆಂಟ್‌ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಕ್ವೆಶ್ಚನ್ ಸಹ ನನಗೆ ಇದೇ ರಿಲೇಟೆಡ್ ರಿಸೀವ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೇ ಮಾತಾಡಿದ್ರೆ ತುಂಬಾ ಜನಕ್ಕೆ ಇದು ಒಂಥರ ಕ್ಲಾರಿಟಿ ಸಿಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನ್ಯಾಪ್ ಮಧ್ಯಾಹ್ನ ಹೊತ್ತು ಮಕ್ಕಳು ನಿದ್ದೆ ಮಾಡೋದ್ರಿಂದ ಒಳ್ಳೇದಾ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೇದು. ಕೆಲವರು ಮಧ್ಯಾಹ್ನದ ಹೊತ್ತು ಮಕ್ಕಳನ್ನ ನಿದ್ದೆ ಮಾಡ್ಸಲ್ಲ. ಯಾಕೆ ನಿದ್ದೆ ಮಾಡ್ಸಲ್ಲ ಅಂತಂದ್ರೆ, ಅಯ್ಯೋ ಮಗು ಮಲ್ಕೊಳ್ಳಲ್ಲ, ಅವ್ನು ಮಲ್ಕೊಂಡ್ರೆ ತಾನೇ ನಾನ್ ಮಲ್ಗಿಸೋದು ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆಸ್ ಅ ಪೇರೆಂಟ್ ಆಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಮಕ್ಕಳ ನ್ಯಾಪ್‌ನ ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡಿ. 3 ವರ್ಷ, 4 ವರ್ಷದವರೆಗೂನು ಮಕ್ಕಳಿಗೆ ಮಧ್ಯಾಹ್ನ ಹೊತ್ತು ನಿದ್ದೆ ಬೇಕೇ ಬೇಕಾಗತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಶಾರ್ಟ್ ಆಗಿ ಹೇಳ್ತೀನಿ. ಆಲ್ರೆಡಿ ನಾನು ಮಕ್ಕಳ ನಿದ್ದೆ ಬಗ್ಗೆ ಎಷ್ಟೊತ್ತು ಮಕ್ಕಳು ನಿದ್ದೆ ಮಾಡ್ಬೇಕು ಅದು ಒಂದು ರಿಲೇಟೆಡ್ ವಿಡಿಯೋ ಆಲ್ರೆಡಿ ನಾನು ನನ್ನ ಚಾನಲ್ ಅಲ್ಲಿ ವೆರಿ ಲಾಂಗ್ ಬ್ಯಾಕ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಚೆಕ್ ಮಾಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಮೊದಲನೇದಾಗಿ ಮಕ್ಕಳಿಗೆ ನಿದ್ದೆ ಅನ್ನೋದು ಮಧ್ಯಾಹ್ನದ ಹೊತ್ತು ನ್ಯಾಪ್ ಅಂತ ಏನ್ ಹೇಳ್ತೀವಿ, ಅದು ಒಂಥರ ಫ್ಯೂಯಲ್ ಇದ್ದಂಗೆ. ಈಗ ಗಾಡಿಗೆ ಪೆಟ್ರೋಲು ಡೀಸೆಲ್ ಯಾವ ರೀತಿ ನಮ್ಮ ಬಾಡಿಗೆ ಅಂತಂದ್ರೆ ಮಕ್ಕಳ ಬಾಡಿಗೆ ನ್ಯಾಪ್ ಅನ್ನೋದು ಒಂಥರ ಫ್ಯೂಯಲ್ ಇದ್ದಂಗೆ, ಒಂಥರ ಅವರ ಫಿಸಿಕಲ್ ಗ್ರೋತ್‌ಗೆ ಫ್ಯೂಯಲ್ ಇದ್ದಂಗೆ. ಅಂಡ್ ಆಲ್ಸೋ ಬೆಳಿತಿರುವಂತಹ ಮಕ್ಕಳ ಗ್ರೋತ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅದಕ್ಕೂನು ಸಹ ತುಂಬಾ ಒಳ್ಳೇದು ಈ ಒಂದು ನಿದ್ದೆ ಅನ್ನೋದು. ಅವರ ಬ್ರೈನ್ ಡೆವಲಪ್‌ಮೆಂಟ್ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ. ಮಕ್ಕಳು ಮೆಮರಿಯಲ್ಲಿ ಕನ್ಸಾಲಿಡೇಷನ್ ಎಲ್ಲ ಆಗ್ಬೇಕಲ್ಲ. ಏನೇನ್ ಕಲ್ತಿದ್ದಾರೆ, ನಿನ್ನೆ ಏನ್ ಕಲ್ತಿದ್ರು, ಇವತ್ತೇನ್ ಕಲ್ತಿದ್ದಾರೆ ಆಲ್ರೆಡಿ. ನ್ಯೂರಲ್ ಕನೆಕ್ಷನ್ ಮಕ್ಕಳಿಗೆ ಲಕ್ಷಾಂತರ, ಒಂಥರ ಟ್ರಿಲಿಯನ್, ಮಿಲಿಯನ್ಸ್, ಟ್ರಿಲಿಯನ್ಸ್ ಅಷ್ಟು ನ್ಯೂರಾನ್ಸ್ ಕನೆಕ್ಷನ್ ಆಗ್ತಾ ಇರುತ್ತೆ ಬ್ರೈನ್ ಡೆವಲಪ್‌ಮೆಂಟ್. ಸೊ ಅದೆಲ್ಲ ನ್ಯೂರಾನ್ ಕನೆಕ್ಷನ್ ಆಗ್ಬೇಕು ಅಂತಂದ್ರೆ ನಿದ್ದೆ ಮುಖ್ಯ. ಅಂಡ್ ಆಲ್ಸೋ ಲಾಸ್ಟ್ ಇಮ್ಯೂನ್ ಸಿಸ್ಟಮ್ ಸಹ ನಿದ್ದೆ ಮಾಡೋದ್ರಿಂದ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಇದೆಲ್ಲ ರಿಸರ್ಚ್ ಪ್ರೂವ್ ಆಗಿರೋದು. ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅವರ ಇಮ್ಯೂನ್ ಸಿಸ್ಟಮ್ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಒಂಥರ ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಯ್ತಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಅದೇ ತುಂಬಾ ಜನದ ಪ್ರಶ್ನೆ ಏನು ಅಂತಂದ್ರೆ, ನನ್ ಮಗ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಲ್ಲ. ನಾವು ಸಹ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ಸಿದ್ರೆ ನಾವೇ ಬಿಟ್ಬಿಟ್ಟಿದೀವಿ. ಯಾಕಂತಂದ್ರೆ ನೈಟ್ ಟೈಮ್ ಆರಾಮಾಗಿ ನಿದ್ದೆ ಮಾಡ್ತಾನೆ, ಬೇಗ ನಿದ್ದೆ ಮಾಡ್ತಾನೆ ಅಂತ. ಆದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಮಧ್ಯಾಹ್ನದ ಹೊತ್ತು ಏನಾದ್ರೂ ಮಕ್ಕಳು ನ್ಯಾಪ್ ನ ಮಿಸ್ ಮಾಡಿದ್ರೆ ನೈಟ್ ಹೊತ್ತು ಸರಿಯಾಗಿ ನಿದ್ದೆ ಮಾಡಲ್ಲ, ಡಿಸ್ಟರ್ಬೆನ್ಸ್ ಸ್ಲೀಪ್ ಇರುತ್ತೆ, ಒಂಥರ ಕಿರಿಕಿರಿ ಮಾಡ್ತಿರ್ತಾರೆ. ಇದೆಲ್ಲಾನು ಸಹ ಮಕ್ಕಳು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿಲ್ಲ ಅಂತಂದ್ರೆ ಆಗೋದು. ಇನ್ನು ಕೆಲವು ಪ್ರಶ್ನೆ ಏನು ಅಂತಂದ್ರೆ, ನನ್ನ ಕನ್ಸಲ್ಟೇಷನ್ಸ್ ಅಲ್ಲಿ ಜಾಸ್ತಿ ಕೇಳಿರೋದು ಈ ಪ್ರಶ್ನೆ. ಮಧ್ಯಾಹ್ನದ ಹೊತ್ತು ನಿದ್ದೆ ಕೆಲವೊಂದ್ಸಲ ನಾನೇ ಮಿಸ್ ಮಾಡ್ತೀನಿ ಮೇಡಮ್. ನೈಟ್ ಹೊತ್ತು ಅಷ್ಟೇ ಮಲ್ಕೊಳ್ಳೋದು ತುಂಬಾ ಹಠ ಮಾಡ್ತಾನೆ, ತುಂಬಾ ಅಳ್ತಿರ್ತಾರೆ ಮಕ್ಕಳು ಅಂತ ಹೇಳ್ತಾರೆ. ಅವರು ಇನ್ನು ಅವರೇ ಪ್ರಶ್ನೆ ಕೇಳ್ತಾರೆ. ಇನ್ನೊಂದೇನು ಅಂತಂದ್ರೆ, ಮ್ಯಾಮ್ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿಲ್ಲ ಅವರು ಅಂತಂದ್ರೆ ಬೇಗ ಮಲ್ಕೊಂಡ್ಬಿಡ್ಬೇಕಲ್ವಾ, ಯಾಕೆ ಅಷ್ಟೊಂದು ಕಿರಿಕಿರಿ ಮಾಡ್ತಾರೆ ಅಂತ. ಸೊ ಆನ್ಸರ್ ಇಲ್ಲೇ ಇದೆ. ಯಾವಾಗ ನೀವು ಮಧ್ಯಾಹ್ನದ ಹೊತ್ತು ನಿದ್ದೆನ ಮಿಸ್ ಮಾಡ್ತೀರಾ ಮಕ್ಕಳಿಗೆ, ಇದೆಲ್ಲ ಆಗಿರೋಲ್ಲ, ಮೆಮೊರಿ ಕನ್ಸಾಲಿಡೇಷನ್ ಆಗಿರೋದಿಲ್ಲ, ಒಂಥರ ಪೀಸ್ಫುಲ್ ಇರೋದಿಲ್ಲ, ಬಾಡಿಗೆ ಫ್ಯೂಯಲ್ ಇರೋದಿಲ್ಲ. ಅದಕ್ಕೋಸ್ಕರನೇ ಮಕ್ಕಳು ತುಂಬಾ ಕಿರಿಕಿರಿ ಮಾಡೋದು, ಕ್ರಾಂಕಿನೆಸ್ ನ ತೋರಿಸೋದು. ನಿಮ್ಮ ಪ್ರಶ್ನೆಗೆ ಇವಾಗ ಅರ್ಥ ಆಯ್ತಲ್ವಾ? ಸೊ ಮಕ್ಕಳು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿಲ್ಲ ಅಂತಂದ್ರೆ ಸಂಜೆ ಹೊತ್ತು ಕ್ರಾಂಕಿನ ನೀವು ಎಕ್ಸ್ಪೆಕ್ಟ್ ಮಾಡ್ಲೇಬೇಕು. ಆ ಕ್ರಾಂಕಿನೆಸ್ ಇರಬಾರ್ದು, ಮಕ್ಕಳು ಕಾಮ್ ಆಗಿರ್ಬೇಕು, ಎಮೋಷನಲ್ ಎಲ್ಲ ರೆಗ್ಯುಲೇಷನ್ ಆಗ್ಬೇಕು ಅಂತಂದ್ರೆ ನೀವು ಮಧ್ಯಾಹ್ನ ನ್ಯಾಪ್‌ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅಟೆನ್ಷನ್. ನನ್ ಮಗು ಗಮನನೇ ಕೊಡಲ್ಲ, 2 ನಿಮಿಷ ಕುತ್ಕೊಳ್ಳಲ್ಲ, ಇದೆಲ್ಲ ಹೇಳ್ತಿರ್ತಾರೆ ಕೆಲವು ಪೇರೆಂಟ್‌ಗಳು. ಇದೂನು ಸಹ ಅಟೆನ್ಷನ್ ಅನ್ನೋದು ಮಕ್ಕಳಿಗೆ ಬರ್ಬೇಕು ಅಂತಂದ್ರೆ ಮಕ್ಕಳು ಚೆನ್ನಾಗಿ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ಬೇಕು. ಅಂಡ್ ಆಲ್ಸೋ ಲರ್ನಿಂಗ್ ಕೆಪಾಸಿಟೀಸ್. ನನ್ ಮಗು ಏನ್ ಹೇಳ್ಕೊಟ್ರು ಕಲಿಯಲ್ಲ, ಇವತ್ತೇನೋ ಹೇಳ್ಕೊಟ್ಟಿರ್ತೀನಿ, ನಾಳೆ ಅಷ್ಟ್ರಲ್ಲಿ ಮರ್ತ್ ಬಿಡ್ತಾರೆ. ಸೊ ಮಧ್ಯಾಹ್ನದ ಹೊತ್ತು ನ್ಯಾಪ್‌ನ ಮಿಸ್ ಮಾಡ್ಕೊಂಡಾಗ ಮಕ್ಕಳಿಗೆ ಲರ್ನಿಂಗ್ ಕೆಪಾಸಿಟೀಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಲರ್ನಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ನಾವು ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿಸ್ಬೇಕು. ಅಂಡ್ ಇನ್ನೊಂದು ತುಂಬಾ ಒಳ್ಳೆ ಬೆನಿಫಿಟ್ ಯಾವುದು ಮಧ್ಯಾಹ್ನ ನಿದ್ದೆ ಮಾಡಿಸೋದ್ರಿಂದ ಮಕ್ಕಳಿಗೆ ಅಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಲೆಸ್ ಕ್ರಾಂಕಿ ಬೈ ಈವ್ನಿಂಗ್. ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಿಲ್ಲ, ಮಕ್ಕಳು ಮಿಸ್ ಮಾಡಿದ್ದಾರೆ ಅಂತಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ನೀವು ಕ್ರಾಂಕಿನೆಸ್ ನ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು. ಚಿಕ್ಕದಕ್ಕೂನು ಕಿರಿಕಿರಿ ಮಾಡ್ತಾರೆ. ನೀರ್ ಕೇಳಿರ್ತೀರಾ, ನೀರ್ ಸ್ವಲ್ಪ ಕೊಟ್ರು ಅಂತಂದ್ರೂ ದೊಡ್ಡಾಳು. ಬಾಳೆಹಣ್ಣನ್ನ ನೀವೇ ಪೀಲ್ ಮಾಡ್ತಿದ್ದೀರಾ ಅಂತಂದ್ರೆ, ಬಾಳೆಹಣ್ಣು ಕೊಡು ಅಂತಾರೆ, ನೀವು ಪೀಲ್ ಮಾಡ್ಕೊಡೋಣ ಅಂತಂದ್ರೆ ಅದಕ್ಕೆ ಒಂದು ದೊಡ್ಡಾಳು ಮಾಡ್ತಾರೆ. ಸೊ ಇದೆಲ್ಲ ಆಗೋದೇ ಮಧ್ಯಾಹ್ನದ ಹೊತ್ತು ಮಕ್ಕಳು ನಿದ್ದೆ ಮಿಸ್ ಮಾಡಿದಾಗ.
ಈಗ ನಾವು ಮಾತಾಡೋಣ ಯಾವ ಟೈಮ್‌ಗೆ ಮಕ್ಕಳ ನ್ಯಾಪ್‌ನ ನಾವು ಒಂದು ಟೈಮ್ ಲಿಮಿಟ್‌ನ ಮಾಡ್ಬೇಕು. ಈಗ ಎಕ್ಸಾಂಪಲ್ ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ? 7 ಗಂಟೆಯಿಂದ 8 ಗಂಟೆ ಒಳಗಡೆ ಮಕ್ಳು ನಿದ್ದೆಗೆ ಹೋಗ್ಬಿಡ್ಬೇಕು. ಅವರ ಟೈಮ್ ಅದೇ ಇರ್ಬೇಕು. ಬೆಡ್ ಟೈಮ್ ರೊಟೀನ್ ಅಂತ ಏನ್ ಹೇಳ್ತೀವಿ ಅವಾಗ್ಲೇ ಸ್ಟಾರ್ಟ್ ಆಗ್ಬೇಕು. ಆದ್ರೆ ಈಗಿನ ಒಂದು ಜನರೇಷನ್ ಪೇರೆಂಟ್‌ಗಳು ಪಾಪ ಮನೆಗ್ ಬರೋದೇ ವರ್ಕಿಂಗ್ ಪೇರೆಂಟ್‌ಗಳು 9:30 ಅವರೆಲ್ಲ ಊಟ ಮಾಡಿ ಮಲ್ಕೊಳ್ಳೋದೆಲ್ಲ 10:30, 11 ಗಂಟೆ, ಕೆಲವು ಮಕ್ಳುಗಳು 12 ಗಂಟೆ. ತುಂಬಾ ಶಾಕ್ ಆಯ್ತು ನನ್ಗೆ ಆಫ್ಟರ್ ಐ ಸ್ಟಾರ್ಟೆಡ್ ಟು ಟೇಕ್ ಕನ್ಸಲ್ಟೇಷನ್ಸ್. ಅವಾಗೆಲ್ಲ ನನ್ ಮಗು ಮಲ್ಗೋದೆ 1 ಗಂಟೆ ಮೇಡಮ್ ಅಂತ ಹೇಳ್ತಾರೆ. ಐ ವಾಸ್ ರಿಯಲಿ ಓಹ್ ಮೈ ಗಾಡ್! ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಲಿಕೆ ಅಥವಾ ರೆಮ್ ಅಂತ ಹೇಳ್ತೀವಿ, ರ್ಯಾಪಿಡ್ ಐ ಮೂವ್‌ಮೆಂಟ್ ಅದೆಲ್ಲ ಆಗೋದೇನೆ ಆ ಟೈಮಲ್ಲೇನೆ. ಅವಾಗವಾಗ ಮಗು ಮಲ್ಕೊಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಕ್ವಾಲಿಟಿ ಸ್ಲೀಪ್ ಇಲ್ಲ. ಯಾಕೆ ಮಕ್ಳು ನೈಟ್ ಟೈಮ್ ನಿದ್ದೆಯಿಂದ ಎದ್ದು ಹೇಳ್ತಾರೆ, ತುಂಬಾ ಡಿಸ್ಟರ್ಬೆನ್ಸ್ ಸ್ಲೀಪ್ ಇರುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಮಕ್ಳು ಬೇಗ ಮಲ್ಕೊಳ್ಳೋದು. ಆದ್ರೆ ನಮ್ಮ ಒಂದು ಸಿಚುಯೇಷನ್‌ಗೆ ಆಗಲ್ಲ. ಬಟ್ ನಾನ್ ತುಂಬಾ ಪ್ಲಾನ್ ಮಾಡ್ತಾ ಇದೀನಿ. ಅದಿತಿನ ಮತ್ತೆ ಲಿಟಲ್ ಏನ ಇಬ್ರೂನುನು 8 ಗಂಟೆ ಒಳಗಡೆ ಇನ್ಮೇಲಿಂದ ಕಂಪ್ಲೀಟ್ ಆಗಿ ನಿದ್ದೆ ಮಾಡಿಸ್ಬೇಕು ಅಂತ. ಸೊ ಅದನ್ನ ವೆರಿ ಸೂನ್ ಆಗಿ ನಾನು ಅಚೀವ್ ಸಹ ಮಾಡ್ತೀನಿ. ಏನ್ ಟಿಪ್ಸ್‌ನ ಫಾಲೋ ಮಾಡಿದೆ ಅಂತ ಅದನ್ನೆಲ್ಲ ಮಾಡಿದ್ಮೇಲೆ ಹೇಳೋದು ಒಳ್ಳೇದು ಅನ್ಸುತ್ತೆ. ಬಟ್ ಪ್ಲಾನ್ ಮಾಡ್ತಾ ಇದೀನಿ. ರಿಸರ್ಚ್ ಪ್ರಕಾರ 8 ಗಂಟೆ ಒಳಗಡೆ ಮಕ್ಳು ನ್ಯಾಪ್‌ಗೆ ಹೋಗ್ಬೇಕು. ತುಂಬಾ ಒಳ್ಳೇದು ಅವ್ರ ಬ್ರೈನ್ ಡೆವಲಪ್‌ಮೆಂಟ್‌ಗೆ. ಇವಾಗ ಮಾತಾಡೋಣ ಹುಟ್ಟಿದಾಗ್ಲಿಂದ ಒಂದ್ 2 ವರ್ಷದ ಮೇಲಿನ ಮಕ್ಳನ್ನ, ಒಂದ್ 2 ವರ್ಷದ ಒಳಗಡೆ ಮಕ್ಳನ್ನ ಯಾವ ಟೈಮ್‌ಗೆ ನ್ಯಾಪ್‌ನ ಮಕ್ಳಿಗೆ ಎಂಡ್ ಮಾಡ್ಬೇಕು. ನೀವು ಎಕ್ಸಾಂಪಲ್ ಇವಾಗ 9 ಗಂಟೆಗೆ ನೀವು ಮಗುನ ಮಲಗಿಸ್ತಿದ್ದೀರಾ ಅಂತಂದ್ರೆ ಯಾವ ಟೈಮ್‌ಗೆ ನೀವು ನ್ಯಾಪ್‌ನ ಕಟ್ ಡೌನ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು ನ್ಯಾಪ್‌ನ. ಮಕ್ಳು ಎದ್ದು ಏಳ್ಬಿಡ್ಬೇಕು ಅಷ್ಟ್ರಲ್ಲಿ. ಓಕೆನಾ? ಸೊ ಅದ್ರ ಮೇಲೆ ಮಕ್ಳು ನಿದ್ದೆ ಮಾಡಿದ್ರೆ ಮಕ್ಳು ನೈಟ್ ನಿದ್ದೆ ಮಾಡೋದಕ್ಕೆ ಕಷ್ಟ ಪಡ್ತಾರೆ. ಸ್ವಲ್ಪ ಬೇಗ ನಿದ್ದೆ ಬರಲ್ಲ, ಕಿರಿಕಿರಿ ಮಾಡ್ತಾರೆ. 4 ಟು 6 ಮಂತ್ಸ್ ಬೇಬಿಗೆ, ಸೊ ಫಸ್ಟ್ ಇಂದ 0 ಟು 3 ಮಂತ್ಸ್‌ಗೆ ನೀವೇನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಅವಾಗ ಮಕ್ಳು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. 4 ಟು 6 ಮಂತ್ಸ್ ಇಂದ ನಾನು ಯಾವ ರೀತಿ ಮಾಡ್ತಾ ಇದೀನಿ ಲಿಟಲ್ ಎಗೆ ಅಂತಂದ್ರೆ, ಇವಾಗ ಆಲ್ರೆಡಿ ಅವ್ರು 4 ಮಂತ್ಸ್‌ಗೆ ಶುರು ಆಗಿರೋದ್ರಿಂದ 5:30ಗೆಲ್ಲ ಮಕ್ಳಿಗೆ ಲಾಸ್ಟ್ ನ್ಯಾಪ್ ಮಾಡ್ಬಿಡ್ಬೇಕಾಗತ್ತೆ. ನೀವು ನನ್ನ ಲಾಸ್ಟ್ ವಿಡಿಯೋಸ್‌ಗಳೆಲ್ಲ ನೋಡಿದ್ರೆ ನಾನು ಸಂಜೆ ಹೊತ್ತೆ ಲಿಟಲ್ ಎ ಜೊತೆ ಜಾಸ್ತಿ ನಾನು ಆಕ್ಟಿವ್ ಆಗಿರ್ತೀನಿ. ಯಾಕಂತಂದ್ರೆ ನಾನು ಲಿಟಲ್ ಎಗೆ 5:30ಗೆ ಲಾಸ್ಟ್ ನ್ಯಾಪ್ ಕೊಟ್ಟಿರ್ತೀನಿ. ಅದಾದ್ಮೇಲೆ ಮಲ್ಗಿಸಕ್ಕೂ ಹೋಗಲ್ಲ. ತುಂಬಾ ಆಟ ಆಡ್ತಿರ್ತೀವಿ, ರೈಮ್ಸ್ ಹಾಡ್ತೀವಿ, ಫ್ಲಾಶ್ ಕಾರ್ಡ್ಸ್ ಎಲ್ಲ ನಾನು ಈವ್ನಿಂಗ್ ಟೈಮೇ ಮಾಡೋದು. ಸೊ ಇದರಿಂದ ಅವರು ಬೇಗ 9:30ಗೆಲ್ಲ ನಿದ್ದೆಗೆ ಹೋಗೋದಕ್ಕೆ ಶುರು ಮಾಡ್ತಿದ್ದಾರೆ. ಈಗ ನಿಮಗ್ ಗೊತ್ತು ನನ್ನ ಬಾಣಂತನನ ಕೃವಿನೇ ಮಾಡ್ತಿರೋದು. ಅವ್ರು ಬಂದ್ ಅಡ್ಗೆ ಮಾಡಿ ಊಟ ಮಾಡೋಷ್ಟಲ್ಲೆಲ್ಲ ಅಷ್ಟೊತ್ತೇ ಆಗ್ತದೆ. 11 ಗಂಟೆನೇ ಆಗ್ಬಿಡತ್ತೆ. ಟು ಬಿ ಫ್ರಾಂಕ್ ಏನಕ್ಕಂತಂದ್ರೆ ಲಿಟಲ್ಲಿ ನಿದ್ದೆ ಮಾಡ್ತಿರ್ತಾರೆ. ಒಂದ್ ಸ್ವಲ್ಪ ಕೌ ಅಂತ ಅವ್ರು ಕುಯ್ ಅಂತ ಇದ್ರೆ ಅದಿತಿನು ಫುಲ್ಲು ವೇಕಪ್ ಆಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ. ಸೊ ನಾನುನು ತುಂಬಾ ಅದಿತಿದ್ ಆಕ್ಚುಲಿ 9:00 ಹೋಗಿತ್ತು ನನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂಟಿಲ್ ಐ ಗೋ ಟು ಡೆಲಿವರಿ. ಅದಾದ್ಮೇಲೆ ಈ ರೀತಿ 10 ಗಂಟೆ, 10:30, 11 ಗಂಟೆ ಒಳಗಡೆ ಅದಿತಿ ನಿದ್ದೆ ಮಾಡ್ತಿದ್ದಾರೆ. ಈ ರೀತಿ ನೀವುನು ಮನೇಲಿ ಒಂದೇ ರೀತಿ ಇರಕ್ ಆಗಲ್ಲ ನಾವೂನು ಸಹ. ಆದ್ರೆ ನಾವು ಈ ಒಂದು ಇದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಈ ರೀತಿ ನಾನು ಶುರು ಮಾಡಿದೀನಿ ಅವರ ನ್ಯಾಪ್ ಟೈಮ್‌ನ. ಇದರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗತ್ತೆ ಟು ಗೋ ಟು ದೇರ್ ಬೆಡ್. ಸೊ ಐ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ದಿಸ್. ಈಗ 6 ಟು 9 ಮಂತ್ಸ್ ಅಂತ ಹೇಳೋದಾದ್ರೆ, 6 ಟು 9 ಮಂತ್ಸ್ ಬೇಬೀಸ್‌ಗೆ ನೀವು ಯಾವ ಟೈಮ್‌ಗೆ ನ್ಯಾಪ್‌ನ ಎಂಡ್ ಮಾಡ್ಬೇಕು. ಇಫ್ ಯು ಆರ್ ಪುಟ್ಟಿಂಗ್ ಯುವರ್ ಬೇಬಿ ಟು ಸ್ಲೀಪ್ ಅರೌಂಡ್ 7 ಟು 8 ಆದ್ರೆ, ನೀವು ಅವರ ನ್ಯಾಪ್‌ನ 5 ಗಂಟೆ ಒಳಗಡೆ ನೀವು 5 ಗಂಟೆಗೆ ಮಕ್ಳು ಎದ್ಬಿಟ್ಟು ಆಟ ಆಡೋದಕ್ಕೆ ಶುರುವಾಗಿರ್ಬೇಕು. ಅಥವಾ ಅವ್ರು 5 ಗಂಟೆಗೆ ಎದ್ಬಿಟ್ಟಿರ್ಬೇಕಾಗತ್ತೆ. ಸೊ ಈ ರೀತಿ ಅವರ ಲಾಸ್ಟ್ ನ್ಯಾಪ್ ಮಾಡ್ಬೇಕಾಗತ್ತೆ. ಇವಾಗ ನೀವ್ ಕೇಳ್ಬೋದು, ಮೇಡಮ್ ನನ್ ಮಗು 10 ಗಂಟೆಗೆ ನಿದ್ದೆ ಮಾಡ್ತಾರೆ ಅವರು. ಎಷ್ಟ್ ಗಂಟೆಗೆ ನ್ಯಾಪ್ ಶುರು ಮಾಡ್ಬೇಕು ಅಂತಂದ್ರೆ, ನೀವು ಅದೇ ಇವಾಗ 5 ಗಂಟೆ ಅಂದ್ರೆ ದಯವಿಟ್ಟು ಈವ್ನಿಂಗ್ ತುಂಬಾ ಮುಸ್ಸಂಜೆ ಟೈಮಲ್ಲಿ ಎಬ್ಬರ್ಸಕ್ ಹೋಗ್ಬಿಡಿ. ಯಾಕಂತಂದ್ರೆ ಆ ಟೈಮಲ್ಲಿ ಮಕ್ಳಿಗೆ ಎನರ್ಜಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ರಿಸರ್ಚು ಹೇಳತ್ತೆ ಈವ್ನಿಂಗ್ ಟೈಮ್, ಸೂರ್ಯ ಮುಳುಗುವಂತಹ ಟೈಮಲ್ಲಿ ಮಕ್ಳು ಆಟ ಆಡೋದ್ರಿಂದ ತುಂಬಾ ಅವ್ರಿಗೆ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಅಂಡ್ ಅವ್ರು ಬೆಳಗ್ಗೆಯಿಂದ ಏನ್ ಕಲ್ತಿರ್ತಾರೋ ಅದೆಲ್ಲ ರಿಟೆನ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ 5ರಿಂದ 6 ಗಂಟೆ ಒಳಗಡೆ ಮಕ್ಳನ್ನ ಎಬ್ಬರಿಸ್ಬಿಡಿ, ಅವ್ರು ಆಟ ಆಡೋದಕ್ಕೆ ಕಳ್ಸಿ, ಮನೇಲೆ ನೀವೇ ಆಟ ಆಡ್ಸಿ. ಆ ರೀತಿ ಆಪ್ಷನ್ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು 9 ಟು 12 ಮಂತ್ಸ್ ಅಂತಂದ್ರೆ 9 ತಿಂಗಳಿಂದ 12 ತಿಂಗಳು, ಆ ಒಂದು ಡ್ಯೂರೇಷನ್ 3 ತಿಂಗಳಲ್ಲಿ ನೀವು 4ವರೆಗೆಲ್ಲ ನೀವು ಮಕ್ಕಳನ್ನ ನ್ಯಾಪ್ ಇಂದ ಎಬ್ಬರಿಸ್ಬಿಡ್ಬೇಕಾಗತ್ತೆ. ಅದ್ರ ಮೇಲೆ ನ್ಯಾಪ್‌ನ ಕೊಡಕ್ ಹೋಗ್ಬೇಡಿ ಮಕ್ಳಿಗೆ. ಅಂಡ್ ನೆಕ್ಸ್ಟ್ 12 ಮಂತ್ಸ್ ಅಬೌವ್ ಅಂದ್ರೆ 12 ಮಂತ್ಸ್ ಇಂದ ಒಂದು 2 ಇಯರ್ಸ್ ವರ್ಗೂನು ನೀವು 3 ಮೇಲೆ ನೀವು ನ್ಯಾಪ್‌ನ ಕೊಡಕ್ ಹೋಗ್ಬೇಡಿ. ಇದು 7 ಟು 8 ಡ್ಯೂರೇಷನ್ ಮಲಗಿಸುವಂತಹ ಮಕ್ಕಳುಗಳಿಗೆ. ಇನ್ನು ತುಂಬಾ ಜನ ಇದನ್ನ ಫಾಲೋ ಮಾಡ್ತಿದ್ದಾರೆ. ಟು ಬಿ ಫ್ರಾಂಕ್ ಇದು ಸೈನ್ಸ್ ಇಂದಾನು ರಿಸರ್ಚ್ ಪ್ರೂವ್ ಆಗಿರೋದ್ರಿಂದನೂ ಸಹ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಆದ್ರೆ ನನ್ನ ಪ್ರಕಾರ ತುಂಬಾ ಮನೆಗಳಲ್ಲಿ ಮಕ್ಕಳು ನಿದ್ದೆ ಮಾಡದೇ ಇಲ್ಲ. ಆಟ 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 ಅಂತಿದೆ. ಬಟ್ ಎವ್ರಿಥಿಂಗ್ ಟೇಕ್ಸ್ ಟೈಮ್. ಕನ್ಸಿಸ್ಟೆನ್ಸಿ ಇದ್ರೆ ನಿಜವಾಗ್ಲೂ ಇದು ವರ್ಕ್ ಆಗತ್ತೆ.
ನೀವೇನಾದ್ರೂ 9 ಗಂಟೆಗೆ ಮಲಗಿಸಿದ್ದೀರಾ ಅಂತಂದ್ರೆ ಇದು 3 ಗಂಟೆ ಇದೆ, ಅಟ್ಲೀಸ್ಟ್ ಒಂದು 4 ಗಂಟೆ, ನಾನು ಅವಾಗ್ಲೇ ಹೇಳ್ದಂಗೆ 5 ಗಂಟೆ ಮೇಲೆ ಯಾವ ಮಕ್ಳುಗಳಿಗೂ ನ್ಯಾಪ್ ಕೊಡೋದು ಬೇಡ. ಯಾಕಂತಂದ್ರೆ ಅವರ ಕಲಿಕೆಗೆ ಆ ಟೈಮಲ್ಲೇ ಮಕ್ಳು ತುಂಬಾ ಚೆನ್ನಾಗಿ ಕಲಿತಾರೆ. ಅದಕ್ಕೋಸ್ಕರನೇ ಸ್ಕೂಲ್ ಆದ್ಮೇಲೆ ನಾವು ಮಕ್ಳಿಗೆ ಕಲಿಸ್ಬೇಕಾಗತ್ತೆ. ಟ್ಯೂಷನ್ ಅನ್ನುವಂತಹ ಒಂದು ಸಿಸ್ಟಮ್ ಎಲ್ಲ ಇರೋದು ಇದಕ್ಕೋಸ್ಕರನೇ. ಸೊ ಇಷ್ಟು ಒಂದು ನ್ಯಾಪ್ ವಿಚಾರದಲ್ಲಿ. ಆ ಏನ್ ಗೊತ್ತಾ, ನಾನು ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೀನಿ ಇವಾಗ. 7 ಗಂಟೆಯಿಂದ 8 ಗಂಟೆ ಒಳಗಡೆ ಅದಿತಿನ ಮತ್ತೆ ಲಿಟಲೇನ ಇಬ್ರಿಗೂನು ಒಂದು ಬೆಡ್ ಟೈಮ್ ರೊಟೀನ್ ಸೆಟ್ ಮಾಡ್ಬೇಕು. ಆ ಟೈಮ್ ಬಿಟ್ವೀನ್ ಅಲ್ಲೇ ಅವ್ರ ನಿದ್ದೆಗೆ ಹೋಗ್ಬೇಕು. ಲಾಸ್ಟ್ ಒಂದು ಏನು ಊಟ ಎಲ್ಲ ಆಗಿ ಸ್ಕಿನ್ ಕೇರ್ ರೊಟೀನ್ ಎಲ್ಲ ಆಗಿ ಅವ್ರ ನಿದ್ದೆಗೆ ಹೋಗ್ಬೇಕು ಅಂತಂದ್ರೆ ನಾನು ವರ್ಕ್ ಮಾಡ್ತಿದ್ದೀನಿ. ಅದು ವರ್ಕ್ ಆದ್ಮೇಲೆ ನಿಮ್ಗೆ ಎಲ್ಲಾರ್ಗು ಟಿಪ್ಸ್ ಸಹ ನಾನು ಹೇಳ್ತೀನಿ. ಇವಾಗ ದಯವಿಟ್ಟು ಅಟ್ಲೀಸ್ಟ್ 9 ಗಂಟೆಗೆ ನಿದ್ದೆ ಮಾಡ್ಸೋದಕ್ಕೆ ಟ್ರೈ ಮಾಡಿ. 9 ಗಂಟೆ ಒಳಗಡೆ ಮಕ್ಳು ನಿದ್ದೆ ಮಾಡ್ಬೋದು. ಇವಾಗ್ಲೂ ಅಷ್ಟೇ, ನಾನು ಇವಾಗ ಊಟ ಲೇಟ್ ಆಗ್ತಿರೋದ್ರಿಂದ ಇವಾಗ ಒಂದ್ ಸ್ವಲ್ಪ ನನಗೂ ರೊಟೀನ್ ಸೆಟ್ ಆಗ್ತಿದೆ. 10 ಗಂಟೆ ಒಳಗಡೆ ಬರ್ತಿದೆ. ಮುಂಚೆ 11 ಗಂಟೆ ಆಗ್ಬಿಡ್ತಿತ್ತು, ಒಂದ್ ತಿಂಗಳು 2 ತಿಂಗಳು ಎಲ್ಲ ಇದ್ದಾಗ. ಇವಾಗ ಸ್ವಲ್ಪ ಬರ್ತಿದೆ. ಅಗೇನ್ ಐ ಕಮ್ ಬ್ಯಾಕ್, ಒಂದ್ 9 ಗಂಟೆ ಒಳಗಡೆನೆ ಮಲಗಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ದೆನ್ ಐ ಕಮ್ ಟು 7 to 8 ಆ ರೀತಿ. ಸೊ ವರ್ಕ್ ಮಾಡಿದ್ರೆ ಎಲ್ಲಾನು ಆಗುತ್ತೆ. ಇವಾಗ ಮಾತಾಡೋಣ ಏನ್ ಬಗ್ಗೆ ಅಂತಂದ್ರೆ, ಮಕ್ಳಿಗೆ ನಾವು ನಿದ್ದೆ ಮಾಡಿಸ್ತಿದೀವಿ ನೈಟ್ ಟೈಮ್ ಅಂತಂದ್ರೆ ಒಂದ್ 5 ಅಂಶನ ನಾವು ಈ ತಪ್ಪನ ಮಾಡ್ಲೇಬಾರ್ದು. ಈ ತಪ್ಪನ ಮಾಡಿದ್ರೆ ನೀವು ನಿಮ್ಮ ಮಕ್ಳು ಬೇಗ ನಿದ್ದೆ ಮಾಡಲ್ಲ. ಕೆಲವ್ರು ಹೇಳ್ತಿರಲ್ಲ ಕನ್ಸಲ್ಟೇಷನ್ಸ್ ಅಲ್ಲಿ ಅಥವಾ ಮೆಸೇಜಸ್ ಅಲ್ಲಿ ಹೇಳ್ತಿರಲ್ಲ, ನನ್ ಮಗು 12 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ ಅಕ್ಕ, ತುಂಬಾ ಆಕ್ಟಿವ್ ಆಗಿರ್ತಾರೆ, ಕುಣಿತಾ ಇರ್ತಾರೆ, ಅವ್ರಿಗೆ 9 ಗಂಟೆ ಆದ್ಮೇಲೆ ತುಂಬಾ ಎನರ್ಜಿ ಬರುತ್ತೆ, ತುಂಬಾ ಕುಣಿತಿರ್ತಾರೆ, ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಈ ರೀತಿ ಹೇಳುವಂತಹ ಪೇರೆಂಟ್ಸ್ ಗಳು 5 ತಪ್ಪನ 5ರಲ್ಲಿ ಒಂದಾದ್ರೂ ತಪ್ಪು ಮಾಡ್ತಾನೆ ಇರ್ತೀರಾ ನೀವು. ಆಬ್ವಿಯಸ್ಲಿ ಮಾಡ್ತೀರಾ ನೀವು, ಡೆಫಿನೆಟ್ಲಿ ಮಾಡ್ತಾನೆ ಇರ್ತೀರಾ. ಸೊ ಯಾವ ತಪ್ಪು ಅಂತಂದ್ರೆ, ಫಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಆಫ್ಟರ್ 5:30 ಆ ಟೈಮಲ್ಲಿ ಯಾವುದೇ ರೀತಿ ಶುಗರಿ ಇರುವಂತಹ ಐಟಮ್ಸ್ ನ ಕೊಡಕ್ ಹೋಗ್ಬಿಡಿ. ಐದರ್ ಬಿಸ್ಕೆಟ್ಸ್, ಕುಕೀಸ್ ಆರ್ ಕೇಕ್, ಏನೇ ಆದ್ರೂ ಶುಗರ್ ಇರುವಂತಹ, ಸಕ್ಕರೆ ಅಂಶ ಇರುವಂತಹ ಒಂದು ಪದಾರ್ಥಗಳನ್ನ, ತಿಂಡಿ ಸಾಮಾನುಗಳನ್ನ ದಯವಿಟ್ಟು ಕೊಡಕ್ ಹೋಗ್ಬಿಡಿ. ಇದರಿಂದಾನೇ ಮಕ್ಕಳಿಗೆ ಎನರ್ಜಿ ಸಿಗೋದು. ಸೊ 5 ಗಂಟೆ ಆದ್ಮೇಲೆ ಇಂತಹ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಅಂಡ್ ನೆಕ್ಸ್ಟ್, ಎಕ್ಸೆಸಿವ್ ಸ್ಕ್ರೀನ್ ಟೈಮ್. ಮಗು ನಿದ್ದೆ ಮಾಡ್ಬೇಕು, ಊಟ ಮಾಡಿಸುವಾಗ್ಲೂ ಎಷ್ಟೋ ಪೇರೆಂಟ್ಸ್ ಗಳು ಮಕ್ಳಿಗೆ ಸ್ಕ್ರೀನ್ ಹಾಕಿರ್ತಾರೆ, ಮಗು ಗಬ್ಬ 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 ಅಂತ ತಿಂತಾ ಇರುತ್ತೆ. ಇದನ್ನು ಸಹ ತುಂಬಾ ತಪ್ಪು. ಸ್ಕ್ರೀನ್ ಎಷ್ಟು ಮಕ್ಳು ನೋಡ್ತಿರ್ತಾರೋ ಮಕ್ಳು ತುಂಬಾ ಆಕ್ಟಿವ್ ಆಗಿರ್ತಾರೆ. ಅವರ ಬ್ರೈನ್ ಇನ್ನೂ ಡೊಪಮೈನ್ ಅನ್ನೋದು ರಿಲೀಸ್ ಆಗುತ್ತೆ. ತುಂಬಾ ಜನ ಕೇಳ್ತಿದ್ದೀರಾ, ಸ್ಕ್ರೀನ್ ನೋಡಿದ್ರೆ ಮಕ್ಳಿಗೆ ಏನಾಗುತ್ತೆ, ಸ್ಕ್ರೀನ್ ನೋಡ್ಕೊಂಡು ಮಕ್ಳು ಊಟ ಮಾಡಿದ್ರೆ ಏನಾಗುತ್ತೆ, ಇದನ್ನೆಲ್ಲ ಕೇಳ್ತಿದ್ದೀರಾ. ನಾನು ತುಂಬಾ ವ್ಲಾಗ್ಸ್ ಅಲ್ಲಿ, ನನ್ನ ಡೈಲಿ ರೊಟೀನ್ ಅಲ್ಲಿ ನಾನು ಶೇರ್ ಮಾಡಿದೀನಿ. ಅದಿತಿಗೆ ನಾನು ಯಾವ ರೀತಿ ಸ್ಕ್ರೀನ್ ಇಲ್ಲದೆ ಊಟ ಮಾಡಿಸ್ತಿದ್ದೀನಿ, ಸ್ಕ್ರೀನ್ ಇಲ್ಲದೆ ಪ್ರತಿದಿನ ಹೇಗೆ ಅವರ ಡೈಲಿ ರೊಟೀನ್ ಇರುತ್ತೆ ಅಂತ ತುಂಬಾ ವಿಡಿಯೋ ಶೇರ್ ಮಾಡಿದೀನಿ. ಈ ವಿಡಿಯೋನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಏನಾಗುತ್ತೆ ಗೊತ್ತಾ, ಎಲ್ಲಾನು ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಇಬ್ರು ಮಕ್ಳಿರೋದ್ರಿಂದ ಎವ್ರಿ ಡೇ ವಿಲ್ ನಾಟ್ ಗೋ ಲೈಕ್ ದಟ್ ಓನ್ಲಿ. ಸೊ ಒಂದಿನ ಡಿಫ್ರೆಂಟ್ ಇರುತ್ತೆ. ಎಲ್ಲಾರು ಹೊರಗಡೆ ಹೋಗಿ ಬಂದಾಗ ಐ ವಿಲ್ ಆಲ್ಸೋ ಬಿ ಟಯರ್ಡ್. ಸೊ ಪ್ಲಾನ್ ಮಾಡ್ಕೊಂಡಿರ್ತೀನಿ, ಆಗಲ್ಲ. ತುಂಬಾ ಬರೆದಿಟ್ಕೊಂಡಿದೀನಿ, ಈ ಕಾನ್ಸೆಪ್ಟ್ ಎಲ್ಲ ಹೇಳ್ಬೇಕು, ವಿಡಿಯೋ ಮಾಡ್ಬೇಕು ಅಂತ. ಯಾವ್ಯಾವಾಗೆಲ್ಲ ಟೈಮ್ ಆಗ್ತಿದೋ ಐ ಆಮ್ ಜಸ್ಟ್ ಮೇಕಿಂಗ್ ದ ವಿಡಿಯೋ. ಅದನ್ನು ಸಹ ಶೇರ್ ಮಾಡ್ತೀನಿ. ಯಾವ ಮಕ್ಳು ತುಂಬಾ ಸ್ಕ್ರೀನ್ ಟೈಮ್ 5 ಗಂಟೆ 6 ಗಂಟೆ ಮೇಲೂ ನೋಡ್ತಾರೋ ಆ ಮಕ್ಳು ನಿದ್ದೆ ತುಂಬಾ ಲೇಟ್ ಆಗಿ ಮಾಡ್ತಾರೆ. ಅದು ರಿಸರ್ಚ್ ಸಹ ಪ್ರೂವ್ ಆಗಿದೆ. ದಯವಿಟ್ಟು ಆ ತಪ್ಪನ ಮಾಡಕ್ಕೆ ಹೋಗ್ಬಿಡಿ. ನೀವೇನಾದ್ರೂ ಪೇರೆಂಟಾ, ಮಕ್ಳಿಗೆ ಊಟ ಮಾಡುವಾಗ ಸ್ಕ್ರೀನ್ ಕೊಡ್ತೀರಾ ಅಂತಂದ್ರೆ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್, ಅದು ನಿಮ್ಮ ಮಕ್ಳಿಗೆ ಯಾವುದೇ ರೀತಿ ಒಳ್ಳೇದಂತೂ ಮಾಡ್ತಿಲ್ಲ. ನಿಮ್ ಮಕ್ಳಿಗೆ ನೀವ್ ಅನ್ಕೊಂಡಿರ್ತೀರ, ಅಯ್ಯೋ ಬಿಡಪ್ಪ ಏನೋ ಒಂದ್ ತಿಂತಿದಾನೆ ಅವನು, ಅಷ್ಟಾರ ಸಾಕಲ್ಲ, ಹೊಟ್ಟೆಗೆ ಹೋಗ್ಲಿ ಅಂತ. ನಿಜವಾಗ್ಲೂ ನೀವ್ ಏನೇ ತುಪ್ಪ ಹಾಕಿ, ಏನೇ ಬೆಣ್ಣೆ ಹಾಕಿ, ಏನೇ ಪನ್ನೀರ್ ತಿನ್ಸಿ, ಏನೇ ಚಿಕನ್ ತಿನ್ಸಿ, ನಿಮ್ಮ ಮಗುಗೆ ನೀವು ಏನೂ ತಿನ್ನಿಸ್ತಿಲ್ಲ. ನಿಮ್ಮ ಮಗುಗೆ ಹೋಗ್ತಿರುವಂತಹ ನ್ಯೂಟ್ರಿಷನ್ ಲೆವೆಲ್ 0, ಬಿಕಾಸ್ ಇನ್ ಫ್ರಂಟ್ ಆಫ್ ಸ್ಕ್ರೀನ್ ಇದೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ಲೀಸ್ ಸ್ಟಾಪ್ ಮಾಡಿ. ನಿಮ್ಗೆ ಯಾವ ರೀತಿ ಸ್ಟಾಪ್ ಮಾಡ್ಬೇಕು ಅನ್ನೋಂತಹ ಕನ್ಫ್ಯೂಷನ್ ಇದ್ರೆ ಪ್ಲೀಸ್ ನಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ನಿಮ್ಮ ಮಗುವಿನ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ತಗೊಂಡು ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ತುಂಬಾ ಪೇರೆಂಟ್ಸ್ ಗಳು ನನ್ನ ಕನ್ಸಲ್ಟೇಷನ್ಸ್ ನ ತಗೊಂಡು ಈ ಸ್ಲೀಪ್ ಟ್ರೈನಿಂಗ್ ಬಗ್ಗೆ, ಫೋನ್ ಅಡಿಕ್ಷನ್ ಬಗ್ಗೆ, ಅದಾದ್ಮೇಲೆ ಲ್ಯಾಂಗ್ವೇಜ್ ಡಿಲೇ ಬಗ್ಗೆ ತುಂಬಾ ಜನ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ವರ್ಕ್ ಮಾಡಿ ಅವ್ರ ಮಕ್ಳ ಮೇಲೆ ರಿಸಲ್ಟ್ ನ ತಗೊಂಡಿದ್ದಾರೆ. ಮಕ್ಳು ಮಾತಾಡ್ತಿದ್ದಾರೆ, ಸ್ಕ್ರೀನ್ಗೆ ಡಿ ಅಡಿಕ್ಷನ್ ಆಗಿದ್ದಾರೆ. ಇದೆಲ್ಲ ಆಗ್ತಿದೆ. ಎವ್ರಿಥಿಂಗ್ ಹ್ಯಾಪನ್ಸ್ ಓನ್ಲಿ ವಿತ್ ಪ್ರಾಪರ್ ಟೆಕ್ನಿಕ್ಸ್ ಅಂಡ್ ಮೆಥಡ್ಸ್ ಇಂದ. ಇದು ಸೆಕೆಂಡ್ ತಪ್ಪು. ಸ್ಕ್ರೀನ್ ಆಫ್ಟರ್ 5 ಅಥವಾ 6, 5 ಇಂದಾನೆ ಅಂತ ಅನ್ಕೊಳ್ಳಿ, ಕಂಪ್ಲೀಟ್ ನಿಲ್ ಆಗಿರ್ಬೇಕು. ನೆಕ್ಸ್ಟ್ ಮಿಸ್ಟೇಕ್ ಯಾವ್ದನ್ನ ಮಾಡಬಾರ್ದು ಅಂದ್ರೆ, ಈ ಮಿಸ್ಟೇಕು ನಾನು ಇಷ್ಟೋ ತನಕ ಎಲ್ಲ ಮಾತಾಡ್ದೆ ಅಲ್ಲ ನ್ಯಾಪ್ ಬಗ್ಗೆ, ಅದೇ ಆಗಿರುತ್ತೆ. ಮಿಸ್ಸಿಂಗ್ ನ್ಯಾಪ್. ಹೌದು, ನೀವು ನಿಮ್ಮ ಮಕ್ಳಿಗೆ ಎಷ್ಟೋ ಪೇರೆಂಟ್ಸ್ ಗಳು ತಪ್ಪು ಮಾಡ್ತಾರೆ. ಇದೇ ತಪ್ಪೇನು ಅಂತಂದ್ರೆ, ಮಧ್ಯಾಹ್ನದೊತ್ತು ನಿದ್ದೆ ಮಾಡ್ಸಿಲ್ಲ ಅಂತಂದ್ರೆ ನೈಟ್ ಹೊತ್ತು ಬೇಗ ನಿದ್ದೆ ಮಾಡ್ತಾನೆ ಅಂತ. ನೋ, ಮಧ್ಯಾಹ್ನದೊತ್ತು ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು
ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಇಂದಾನೇ ಹೇಳ್ಬಿಟ್ಟು ಬಂದಿದ್ದೀನಿ. ನೀವೇನಾದ್ರೂ ನೈಟ್ ಬೇಗ ನಿದ್ದೆ ಮಾಡ್ತಾನೆ, ನೈಟ್ ಹೊತ್ತು ಲೇಟ್ ಮಾಡ್ತಾನೆ ಅಲ್ವಾ ಅಂತ ಅನ್ಬಿಟ್ಟು ಮಧ್ಯಾಹ್ನದ ಹೊತ್ತು ನ್ಯಾಪ್ ನ ಮಿಸ್ ಮಾಡಿದ್ರೆ ಮಕ್ಳು ಬೇಗನೂ ಸಹ ನಿದ್ದೆಗೆ ಹೋಗೋದಕ್ಕಾಗೋದಿಲ್ಲ. ಯಾಕೆ ಹೋಗಕ್ಕಾಗಲ್ಲ ಅಂತ ಒಂದು ಶಾರ್ಟ್ ಆಗಿ ಹೇಳ, ಮಕ್ಳಿಗೆ ಓವರ್ ಟಯರ್ಡ್ನೆಸ್ ಆಗಿರುತ್ತೆ. ನಾನು ಇದನ್ನ ಅದಿತಿಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಎಲ್ಲಾದ್ರೂ ಹೊರಗಡೆ ಹೋದಾಗ ನಿದ್ದೆ ಮಿಸ್ ಆಗ್ಬಿಡುತ್ತೆ. ಒಂದ್ 10 ನಿಮಿಷ 15 ನಿಮಿಷ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಮನೆಗ್ ಬಂದ್ಮೇಲೆ ನಿದ್ದೆ ಹೋಗ್ಬಿಡತ್ತೆ, ನಿದ್ದೆ ಮಾಡಲ್ಲ, ಆಟ ಆಡ್ಕೊಂಡಿರ್ತಾರೆ. ಟು ಬಿ ಫ್ರಾಂಕ್, ಟು ಬಿ ಹಾನೆಸ್ಟ್, ಯಾವತ್ತು ಅವರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿರಲ್ವೋ ಅವತ್ತು ನೈಟ್ ಪೂರ್ತಿ ತುಂಬಾ ಡಿಸ್ಟರ್ಬೆನ್ಸ್, ಸ್ಲೀಪ್, ಎದ್ದು 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 ಅಳೋದು. ಇಟ್ ಇಸ್ ಲೈಕ್, ನನ್ಗೂ ಒಂದೊಂದ್ಸಲ ಕೃವಿ ಕೇಳ್ತಿರ್ತಾರೆ ನನ್ಗೆ, ಅವ್ರಿಗೆ ಇದೆಲ್ಲ ಗೊತ್ತಿರೋದಿಲ್ಲ ಅಲ್ವಾ. ಅವ್ರು ಕೇಳ್ತಿರ್ತಾರೆ, ಅಲ್ಲ ಇವ್ರು ಮಧ್ಯಾಹ್ನ ನಿದ್ದೆ ಅದಿತಿ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಅಲ್ವಾ, ಯಾಕೆ ಹಿಂಗ್ ಎದ್ದು ಎದ್ದು ಅಳೋದು ಅಂತ. ಯಾಕೆ ಈ ರೀತಿ ಎದ್ದು ಎದ್ದು ಅಳೋದು, ತುಂಬಾ ಕ್ರಾಂಕಿನೆಸ್ ಮಾಡೋದು ಅಂತಂದ್ರೆ ಅವ್ರಿಗೆ ಓವರ್ ಟಯರ್ಡ್ನೆಸ್ ಆಗಿರುತ್ತೆ. ಸೊ ನಿದ್ದೆಗೆ ಸರಿಯಾಗಿ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ತಿರೋದಕ್ಕಾಗಲ್ಲ, ಸ್ಲೀಪ್ ಸೈಕಲ್ಸ್ಗೆ ಹೋಗೋದಕ್ಕಾಗೋದಿಲ್ಲ. ಎವ್ರಿಬಡಿ, ಇವನ್ ಯು, ಮೀ, ಲಿಟರಲಿ ಅದಿತಿ, ಎವ್ರಿಬಡಿ ಗೋಸ್ ಥ್ರೂ ಸ್ಲೀಪ್ ಸೈಕಲ್ ಎವ್ರಿ ಡೇ ಅಟ್ ನೈಟ್. ಓಕೆನಾ. ಸೊ ಆ ಸ್ಲೀಪ್ ಸೈಕಲ್ಸ್ಗೆ ಅವ್ರು ಹೋಗಕ್ ಆಗದೆ ಇರೋದ್ರಿಂದ ಆ ರೀತಿ ಕ್ರಾಂಕಿನೆಸ್ ತೋರಿಸಿರ್ತಾರೆ. ದಯವಿಟ್ಟು ನನ್ನ ಮಗು ಬೇಗ ನಿದ್ದೆ ಮಾಡುತ್ತೆ ಅನ್ನುವಂತಹ ಕಾರಣಕ್ಕೆ ಮಧ್ಯಾಹ್ನದ ಹೊತ್ತು ಸ್ಲೀಪ್ ನ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಡೋಂಟ್ ಮಿಸ್. ನಾನಂತೂ ಮಿಸ್ ಮಾಡಕ್ಕೆ ಹೋಗಲ್ಲ. ಯಾವತ್ತೋ ಎಲ್ಲೋ ಹೋದಾಗ ಮಿಸ್ ಆದ್ರೆ ಅಲ್ಲಿ ಬಿ ಕ್ರಿಬ್ಬಿಂಗ್, ಅಯ್ಯೋ ದೇವ್ರೆ ಅದಿತಿ ಮಿಸ್ ಆಯ್ತಲ್ಲಪ್ಪ ಅಂತ. ಪ್ಲೀಸ್ ಮಿಸ್ ಮಾಡಕ್ ಹೋಗ್ಬಿಡಿ. ಮಕ್ಕಳು ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಮಧ್ಯಾಹ್ನ ಮಿಸ್ ಮಾಡ್ತಿದ್ದೀರಾ ಅಂತಂದ್ರೆ ನಾವು ದೊಡ್ಡ ತಪ್ಪು ಮಾಡ್ತಿದ್ವಿ ಅಂತ. ಫೋರ್ತ್ ಮಿಸ್ಟೇಕ್ ಯಾವುದು? ಇದ್ಯಾವುದು ಅಂತಂದ್ರೆ ಮಗುನ ರೂಮ್ ಕರ್ಕೊಂಡು ಹೋಗೋದು, ಪಿಚ್ ಡಾರ್ಕ್ ರೂಮ್ ಮಾಡ್ಬಿಡುದು, ಫುಲ್ ಕಂಪ್ಲೀಟ್ ಡಾರ್ಕ್ ರೂಮ್ ಮಾಡ್ಬಿಡುದು. ಆ ರೀತಿ ಮಾಡಿದ್ರು ಮಕ್ಕಳಿಗೆ ನಿದ್ದೆ ಬರೋದಿಲ್ಲ. ಮಕ್ಕಳಿಗೆ ಡಿಮ್ ಲೈಟ್ ಇರಬೇಕು, ಐದರ್ ಬ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮಕ್ಕಳಿಗೆ. ಬ್ಲೂ ಲೈಟ್ ಇರ್ಬೇಕಾಗತ್ತೆ ಮಕ್ಕಳಿಗೆ. ನೀವು ನಾನ್ ಲಿಟಲ್ಗೆ ಅಂಡ್ ಅದಿತಿಗೆ ಅದೇ ರೀತಿ ಮಾಡೋದು. ಅಂದ್ರೆ ನಮ್ದು ಒಂದು ಸೀಲಿಂಗ್ ಅಲ್ಲಿ ಏನಿದೆ ಅದ್ರಲ್ಲಿ POPಲಿ ಫುಲ್ ಬ್ಲೂನೇನೆ ಮಾಡ್ಸಿದ್ದಾರೆ. ಸೊ ಅದು ಅವ್ರಿಗೆ ತುಂಬಾ ಹೆಲ್ಪ್ ಆಯ್ತು. ರಿಸರ್ಚ್ ಪ್ರಕಾರನೂ ಅದೇ ಹೇಳುತ್ತೆ. ಸೊ ಬ್ಲೂ ಲೈಟ್ ಇರೋದ್ರಿಂದ ಮಕ್ಕಳಿಗೆ ನಿದ್ದೆ ಇಂಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕತ್ಲೆ ಆಗ್ಬಿಟ್ರೆ ಮಕ್ಕಳಿಗೆ ನಿದ್ದೆ ಬರೋದಿಲ್ಲ. ಬ್ಲೂ ಲೈಟ್ ಆದಾಗ ಸ್ಲೀಪ್ ಹಾರ್ಮೋನ್ಸ್ ಗಳು ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ. ಮಗುಗೆ ನಿದ್ದೆ ಆರಾಮಾಗಿ ಮಕ್ಕಳು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದ್ ಏನ್ ತಪ್ಪು ಮಾಡ್ತೀರಾ, ಇಷ್ಟೊಂದು ಪೇರೆಂಟ್ಸ್ ಗಳು ತಪ್ಪು ಮಾಡ್ತಿದ್ದೀರಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಏನು ಅಂತ ಅಂದ್ರೆ, ಮಗು 12 ಗಂಟೆ ಆದ್ರೂ ಅವನಿಗೆ ನಿದ್ದೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಆಟ ಆಡೋದಕ್ಕೆ ಬಿಡೋದು. ಲಾಸ್ಟ್ ತಪ್ಪು ಇದೇ ಒಂದು ರಿಲೇಟ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಯ್ಯೋ ನಿದ್ದೆ ಮಾಡಲ್ಲ, ಎಷ್ಟಂತ ಮಲ್ಗಿಸ್ಕೊಳ್ಳೋದು, ನನ್ಗೆ ನಿದ್ದೆ ಬಂದ್ಬಿಡುತ್ತೆ, ಅಯ್ಯೋ ಆಟ ಆಡ್ಲಿ ಬಿಡು, ಎಷ್ಟೊತ್ತವರೆಗೂ ಆಟ ಆಡ್ತಾನೆ, ಆಮೇಲೆ ಅವನೇ ಬಂದ್ ಮಲ್ಕೊಳ್ತಾನೆ. ಇದೇ ತಪ್ಪು ಮಾಡೋದು. ಲಾಸ್ಟ್ ಪಾಯಿಂಟ್ ಸಹ ಇದೇನೆ, ಇನ್ಕನ್ಸಿಸ್ಟೆನ್ಸಿ ಟುವರ್ಡ್ಸ್ ದ ಬೆಡ್ ಟೈಮ್ ಅಂತ. ಒಂದ್ ದಿನ 9 ಗಂಟೆ ಕರ್ಕೊಂಡು ಹೋಗೋದು, ಒಂದ್ ದಿನ 11 ಗಂಟೆ ಕರ್ಕೊಂಡು ಹೋಗೋದು. ಯಾರೋ ರಿಲೇಟಿವ್ಸ್ ಬಂದ್ರು, ಮಗುನ ನಾವೆಲ್ಲ ಮಾತಾಡ್ಕೊಂಡ್ ಕೂತಿದ್ವಿ, ಅವ್ನ್ ಪಾಡವನ್ ಆಟ ಆಡ್ತಿದ್ದ, 12ವರೆಗೆ ಮಲ್ಗಿಸ್ತೆ. ಇದೆಲ್ಲ ಇನ್ಕನ್ಸಿಸ್ಟೆನ್ಸಿ ಏನಿದೆ, ಇದು ಸಹ ನಿಮ್ಮ ಮಕ್ಕಳ ಒಂದು ಸ್ಲೀಪ್ ಮೇಲೆ ಒಂದು ಡಿಪೆಂಡ್ ಆಗುತ್ತೆ, ಅಥವಾ ಸ್ಲೀಪ್ ಮೇಲೆ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳು ಒಂದು ದಿನ ನ್ಯಾಪ್ ಮಿಸ್ ಮಾಡಿದ್ದಾರೆ ಅಂತಂದ್ರೆ ಅದು ಒಂಥರ ತಿರ್ಗಾ ರೊಟೀನ್ ಬರಕ್ಕೆ ಇಟ್ ಟೇಕ್ಸ್ ಲೈಕ್ 3 to 4 days. ಸೈಕಲ್ ನ ಅವರು ಮಿಸ್ ಮಾಡ್ದಂಗೆ, ಆ ಸೈಕಲ್ ನ ಅವರು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಇನ್ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಕ್ ಹೋಗ್ಬಿಡಿ. ಬಿ ಕನ್ಸಿಸ್ಟೆಂಟ್. ಐ ಅಂಡರ್ಸ್ಟ್ಯಾಂಡ್. ನಾನು ಇದೇ ಫೇಸ್ ಅಲ್ಲಿ ಇದೀನಿ. ಪೇರೆಂಟಿಂಗ್ ಹುಡ್ ಅನ್ನೋದು ಇಟ್ಸ್ ನಾಟ್ ಲೈಕ್ ಅ ರಿಟರ್ನ್ ಒಂದು ಫಾರ್ಮ್ ಇರೋದಿಲ್ಲ. ಎವ್ರಿ ಡೇ ವಿ ಓನ್ಲಿ ಹ್ಯಾವ್ ಟು ರೈಟ್. ಇವತ್ತು ಏನಾಯ್ತು, ನಾಳೆ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ಇವತ್ತು ಏನಾಯ್ತು ಅನ್ನೋದು ಮಾತ್ರ ನಮ್ಗೆ, ಫಾರ್ ಎಕ್ಸಾಂಪಲ್ ಟುಡೇ ವಾಟ್ಸ್ ದ ಟೈಮ್, ಇವಾಗ ಒಂದು 5:45 ಆಗಿದೆ. ಓಕೆನಾ. 6:30ಗೆ ಅದಿತಿ ಆದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಯಾವ ರೀತಿ ಕಾಶಿಯಸ್ ಆಗಿರ್ಬೇಕು ಅಂತಂದ್ರೆ, ಗೊತ್ತಿರ್ಬೇಕು ನಾವ್ ಯಾವ ರೀತಿ ಬಿಹೇವ್ ಮಾಡ್ಬೇಕು ಮಗು ಜೊತೆ. ಅಂಡ್ ಸ್ಲೀಪ್ ರೊಟೀನ್ ಅಲ್ಲೂ ನಾವ್ ಯಾವ ರೀತಿ ಬಿಹೇವ್ ಮಾಡ್ಬೇಕು, ಯಾವ ರೀತಿ ಮಗುನ ಮಲ್ಗಿಸೋಗೋದಕ್ಕೆ ಟ್ರೈ ಮಾಡ್ಬೇಕು. ನಾನ್ ಅದಿತಿಗೆ ನಿದ್ದೆ ಮಾಡ್ಸೋದಕ್ಕಿಂತ ಮುಂಚೆ ತುಂಬಾ ಒಳ್ಳೆ ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಇದೀನಿ. ಇದರಿಂದ ಅದಿತಿಗೆ ತುಂಬಾ ಚೆನ್ನಾಗಿ ಬೇಗ ನಿದ್ದೆ ಸಹ ಬರುತ್ತೆ. ಅವಾಗ್ಲೇ ಹೇಳ್ದೆ ನಾನು, ಲಿಟಲ್ಲೇ ಇರೋದ್ರಿಂದ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ ತಕ್ಷಣ ಐ ಹ್ಯಾವ್ ಟು ಹ್ಯಾಂಡಲ್ ಬೋತ್. ಈಗ ಯಾರೋ ಬೇರೆಯವ್ರು ಇದ್ರೆ ಬೇರೆ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಅದಿತಿನ ಮಲ್ಗಿಸ್ಬೋದಿತ್ತು. ಬಟ್ ಐ ಓನ್ಲಿ ಹ್ಯಾವ್ ಟು ಟೇಕ್ ಕೇರ್. ಕೆಲವೊಂದ್ಸಲ ಕೃವಿ ಬರೋದು ತುಂಬಾ ಲೇಟ್ ಆಗುತ್ತೆ, 1 o'clockಗೆಲ್ಲ ಬರ್ತಾರೆ, 2 o'clock ಬರ್ತಾರೆ. ಅವಾಗ ಐ ಓನ್ಲಿ ಹ್ಯಾವ್ ಟು ಮೇಂಟೈನ್. ಸೊ ಅದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಆಗ್ತಿದೆ ಹೊರತು, ಇನ್ನೂ ಪಾಪ ಲಿಟಲ್ ಏನು ಅವ್ರಿಗೂ ಫೀಡ್ ಬೇಕಾಗುತ್ತೆ. ಫೀಡ್ ಮಾಡ್ತಾ ಮಾಡ್ತಾ ಮಲ್ಕೊಂಡಿರ್ತಾರೆ. ಅದಿತಿ ನಾನು ಮಮ್ಮ ತೊಡೆ ಮೇಲೆ ಮಲ್ಕೊಳ್ತೀನಿ ಅಂತಾರೆ. ಒಂದ್ಸಲ ರೈಟ್ ತೊಡೆ ಮೇಲೆ ಒಬ್ರು, ಲೆಫ್ಟ್ ಸೈಡ್ ತೊಡೆ ಮೇಲೆ ಒಬ್ರು, ಆ ರೀತಿ ಮಲ್ಗಿಸ್ಕೊಂಡು ನಾನು ಅವ್ರನ್ನ ಇದ್ ಮಾಡ್ತಾ ಇದೀನಿ. ನಿಮ್ಗೆ ಏನಾದ್ರೂ ಸಪೋರ್ಟ್ ಇದ್ರೆ ಪ್ಲೀಸ್ ಫಾಲೋ ಅ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರೆ ಮಕ್ಕಳು ಬೇಗ ನಿದ್ದೆ ಹೋಗ್ತಾರೆ. ಇಷ್ಟೆಲ್ಲ ಗೊತ್ತಾಯ್ತಲ್ಲ, ನಿದ್ದೆ ಮಾಡಿಸೋದ್ರಿಂದ ತುಂಬಾ ಒಳ್ಳೇದು. ನ್ಯಾಪ್ನೂ ಸಹ ನೀವು ಮಿಸ್ ಮಾಡಕ್ ಹೋಗ್ಬಿಡಿ. ಯಾವ ಏಜ್ ಮಕ್ಕಳುಗಳಿಗೆ ನೀವು ನ್ಯಾಪ್ ನ ಕೊಡ್ಲೇಬೇಕು ಅಂತ ಹೇಳಿದೀನಿ. ಅಬೌವ್ 3 years ಮಕ್ಳೇನಾದ್ರೂ ನ್ಯಾಪ್ ನ ಮಿಸ್ ಮಾಡ್ತಿದ್ದಾರೆ ಅಂತಂದ್ರೆ ಇಟ್ಸ್ ಫೈನ್. ಬಟ್ ಅವರು 7 ಗಂಟೆಯಿಂದ 8 ಗಂಟೆ ಒಳಗಡೆ ಅವ್ರಿಗೆ ನಿದ್ದೆ ಹೋಗ್ಬಿಡ್ಬೇಕು. ಇಲ್ಲ ನಾನ್ ಮನೇಲಿ ಅಡ್ಗೆನೆ ಮಾಡಿರಲ್ಲ, ನಾವ್ ಅಡ್ಗೆನೆ ಸ್ಟಾರ್ಟ್ ಆಗೋದೇ 9 ಗಂಟೆ ಅಂತಂದ್ರೆ ದಯವಿಟ್ಟು ಮಕ್ಕಳಿಗೆ ಅಟ್ಲೀಸ್ಟ್ 8:30 ಅಷ್ಟರಲ್ಲಿ ಊಟ ಮಾಡಿಸಿ 9 ಗಂಟೆ ಒಳಗಡೆ ನಿದ್ದೆ ಮಾಡಿಸ್ಬಿಡಿ. ದಟ್ ಈಸ್ ಆಲ್ಸೋ ಫೈನ್. 7 ಗಂಟೆಯಿಂದ 8 ಗಂಟೆ ತುಂಬಾ ಬೆನಿಫಿಟ್ಸ್. ಅಟ್ಲೀಸ್ಟ್ 9 ಗಂಟೆ ಹೋಗ್ಲಿ ಬಿಡು ಅಂತ ಬಿಡ್ತಾರೆ. ರಿಸರ್ಚ್ ಸಹ ಅದನ್ನು ಹೇಳತ್ತೆ.
ಓಕೆನಾ? ಆ ರೀತಿ ಫಾಲೋ ಮಾಡಿ. ಇಷ್ಟು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನ ನಿಮ್ಮ ಮಕ್ಕಳ ಒಂದು ರೊಟೀನ್ ಅಲ್ಲಿ ಸೆಟ್ ಮಾಡಿ. ಇದೆಲ್ಲ ತುಂಬಾ ಒಳ್ಳೇದು. ಸ್ಲೀಪ್ ಅಯ್ಯೋ ನಿದ್ದೆನಾ ಅಂತಂದ್ರೆ ಹೌದು, ಮಕ್ಳಿಗೆ ನಮಗ್ ನಿದ್ದೆ ಇಲ್ಲ ಅಂತಂದ್ರು ಓಕೆ, ನಮಗೂನು ತುಂಬಾ ಇಂಪಾರ್ಟೆಂಟ್. ಬಟ್ ಮಕ್ಳಿಗಂತೂ ಒಂಥರ ಇಟ್ಸ್ ಲೈಕ್ ಅ ಫ್ಯೂಯಲ್ ಫಾರ್ ದೆಮ್. ಡೀಸೆಲ್, ಇವಾಗ ನಾವ್ ಆಚೆ ಹೋಗ್ಬೇಕು ಅಂತಂದ್ರೆ ಕಾರ್ಗೆ ಯಾವ ರೀತಿ ಪೆಟ್ರೋಲ್ ಡೀಸೆಲ್ ಬೇಕು, ಮಕ್ಳಿಗೆ ನಿದ್ದೆ ಆ ರೀತಿ ಬೇಕು. ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಡೀಟೇಲ್ ಆಗಿ ನೋಡಿ. ನೀವೇನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅಂಡ್ ಆಲ್ಸೋ ಕಮಿಂಗ್ ವಿಡಿಯೋಸ್ ಅಲ್ಲಿ ಇದೇ ರೀತಿ ಹೆಚ್ಚಿನ ಮಾಹಿತಿ, ಮಕ್ಕಳಿಗೆ ಯಾವ್ದು ಹೆಲ್ಪ್ ಆಗುತ್ತೆ, ಅಮ್ಮಂದಿರಿಗೆ ಯಾವ್ದು ಹೆಲ್ಪ್ ಆಗುತ್ತೆ, ಅದೇ ವಿಡಿಯೋಸ್ ನಾನು ಶೇರ್ ಮಾಡ್ತೀನಿ. ಡೋಂಟ್ ಫರ್ಗೆಟ್ ಟು ಮಿಸ್ ಮೈ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.